ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿ, ನಾನು ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ನೀನ್ ಒಬ್ಳೆ ಹೋಗೋದ್ ಬೇಡ ಅಜ್ಜಿ, ನಾನು ನಿನ್ ಜೊತೆ ಬರ್ತೀನಿ. ನಿನ್ಗೆ ಸುಸ್ತಾದ್ರೆ? ಏನೂ ಆಗಲ್ಲಮ್ಮ, ಆ ತಾಯಿ ನನ್ನನ್ನು ಕಾಪಾಡ್ತಾಳೆ. ನೀನ್ ಹೋಗಿ ನವಗ್ರಹ ಪ್ರದಕ್ಷಿಣೆ ಹಾಕೊಂಡ್ ಬಾ, ನಾನು ಹೋಗ್ಬಿಟ್ಟು ಬರ್ತೀನಿ. ನಂಗೇನು ಸರಿ. ಅಲ್ಲಿ ನೋಡಿ ಶ್ರಾವಣಿ ಅಮ್ಮರು. ಎಲ್ಲಿ ಪದ್ದು? ನನಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ ಅಮ್ಮವ್ರೆ, ನವಗ್ರಹ ಸುತ್ತಾ ಇದಾರೆ. ಪದ್ದು, ಇಲ್ಲಿಂದ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಇರಿ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಇಲ್ಲಿಗ? ಅಯ್ಯೋ, ಏನು ಚಿಂತೆ ಪಡಬೇಡಿ, ನಾನು ಕರ್ಕೊಂಡ್ಬರ್ತೀನಿ. ಅರ್ಲಿ ಕಟ್ಟೆ ಹತ್ರ ಇರಿ, ನಾನು ಕರ್ಕೊಂಡ್ಬರ್ತೀನಿ. ಶ್ರಾವಣಿ ಮೊರೆ, ನವಗ್ರಹ ಸುತ್ತಿದ್ದಾಯ್ತಾ? ಆಯ್ತು ಮಾವ. ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಏನೋ ಒಂಥರ ಶಕ್ತಿ ಇದೆ. ಮನ್ಸಿಗೆ ಒಂಥರ ಹಿತ, ಒಂಥರ ಆನಂದ. ಎದೆ ಬಡಿತ ಕ್ಷಣಕ್ಕೂ ಜೋರಾಗ್ತಾ ಇದೆ. ದೇವ್ರು ನನ್ನ ಸುತ್ತಮುತ್ತಾನೇ ಇದಾನೇನೋ ಅನ್ನಿಸ್ತಾ ಇದೆ. ಆಹಾ, ಎಲ್ಲ ದೇವ್ರ ಮಹಿಮೆ. ಅಮ್ಮೋರೆ, ನಿಮ್ಮನ್ನ ಇನ್ನೊಂದು ಮರದ ಹತ್ರ ಕರ್ಕೊಂಡು ಹೋಗ್ತೀನಿ. ತುಂಬ ಶಕ್ತಿ ಇರೋ ಮರ. ಆ ಮರಕ್ಕೆ ಕೈ ಮುಗಿದು ಬೇಡ್ಕೊಂಡ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹೌದಾ ಮಾವ? ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ಹೇಳಿದ್ನಲ್ಲ, ಮರ ಇದೆ. ಯಾಕೆ ಶ್ರಾವಣಿಮ್ಮ, ಏನಾಯ್ತು? ಏನೋ ಗೊತ್ತಿಲ್ಲ ಮಾವ, ಇಲ್ಲಿ ಬಂದು ನಿಂತಿದ ತಕ್ಷಣ ಏನೋ ಒಂಥರ ಶಕ್ತಿ ಬಂದಾಗ ಆಯ್ತು. ಆಹಾ, ಎಷ್ಟೇ ಆದರೂ ಹೆತ್ತು ಕರಳು ರಕ್ತ ಸಂಬಂಧ ಹೇಗೆ ಹೇಳಿದ್ದೆ. ಶ್ರಾವಣಿಮ್ಮ, ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಶ್ರಾವಣಿಮ್ಮ, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ಬಾಯಿ ಬಿಟ್ಟು ಕೇಳ್ಕೊಳ್ಳಿ. ಅಮ್ಮನ ತಾಳಿ ನನಗೆ ಸಿಕ್ಕಿದೆ, ಆದ್ರೆ ಅಮ್ಮ ಯಾವಾಗ ಸಿಗೋದು? ಸುಬ್ಬು ನನ್ನ ಒಪ್ಕೋತಾನೆ ಇಲ್ಲ. ನನ್ನ ಸುಬ್ಬು ನನ್ನ ಒಪ್ಕೋಬೇಕು, ನನ್ನ ಪ್ರೀತಿ ಗೆಲ್ಬೇಕು. ನಾನು ನಮ್ಮಮ್ಮನ ಮಡ್ಲಿ ಸೇರ್ಬೇಕು. ಸುಬ್ಬು ಪ್ರೀತಿ, ನಮ್ಮಮ್ಮನ ಮಮತೆ, ನನಗೆ ಎರಡೂ ಬೇಕು.
ನಮ್ಮಮ್ಮ ನನ್ನ ಜೊತೆ ಇರಬೇಕು. ನಾನು ನಮ್ಮಮ್ಮನ್ನ ನೋಡ್ಬೇಕು. ಶ್ರಾವಣಿ, ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಅಜ್ಜಿ, ಮಾವ ಹೇಳಿದ್ರು ಈ ಮರ ತುಂಬಾ ಶಕ್ತಿಶಾಲಿ ಅಂತೆ, ದೇವ್ರ ರೂಪ ಅಂತೆ. ಅದಕ್ಕೆ ಬೇಡ್ಕೋತಾ ಇದ್ದೆ. ಈಗಾಗ್ಲೇ ನಿನಗೆ ದೇವರು ವರ ಕೊಟ್ಟ ಆಯ್ತಲ್ಲಮ್ಮ. ನಡಿ ಹೋಗೋಣ. ಸರಿ ಅಜ್ಜಿ. ಇಷ್ಟು ವರ್ಷ ನನ್ನ ಮಗಳಿಂದ ದೂರ ಇದ್ದು ನಾನು ಎಷ್ಟು ಸಂಕಟ ಅನುಭವಿಸಿದ್ದೀನಿ. ಅದೇ ಸಂಕಟನ ನನ್ನಿಂದ ದೂರ ಇದ್ದು ಅಮ್ಮನೂ ಅನುಭವಿಸಿದಳೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಹೆತ್ತ ಕರಳಿನ ಸಂಕಟ ಏನು ಅನ್ನೋದು ನನಗೆ ಈಗ ಅರ್ಥ ಆಗ್ತದೆ. ಚುಟು ತಗೋ, ಇದು ಶ್ರಾವಣಿಗೆ ಸೇರ್ಬೇಕು. ಆದ್ರೆ ಹುಷಾರು, ಬೇರೆ ಯಾರ ಕಣ್ಣಿಗೂ ಬೀಳ್ಬಾರ್ದು. ಸರಿ ಅಮ್ಮವ್ರೆ. ಅರೆ ವಿಜಯ, ಇಲ್ಲಿ ಇದೀಯಾ? ಅಲ್ಲ, ದೇವ್ರ ಸನ್ನಿಧಿ ಬಿಟ್ಟು ಇಲ್ಲಿ ಯಾಕೆ ಬಂದಿದೀಯಾ ನೀನು? ಅದು ಅಮ್ಮವ್ರೆ, ಯಾಕೋ ತುಂಬಾ ಸುಸ್ತಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಗಾಳಿ ತಗೊಳಕ್ಕೆ ಹೊರಗಡೆ ಬಂದೆ. ಪರವಾಗಿಲ್ಲ ಬಿಡಿ ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಸ್ಥಳ ಆಗ್ಬರಲ್ಲ ಅನ್ಸುತ್ತೆ. ಈ ಸ್ಥಳದ ಮಹಿಮೆನೇ ಅಂತದಮ್ಮ. ಸರಿ ವಿಜಯ, ಹೊರಡೋಣ. ಹಾ ಹಾ